ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸಮಯ ಇಲ್ಲದೆ ಇರೋ ಕಾರಣ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಪದೇ ಪದೇ ನೀರು ಕುಡಿಬೇಕಂತ ಅನಿಸುತ್ತೆ. ಹಾಗಾಗಿ ಹಿಂದಿನ ದಿನ ರಾತ್ರಿನೇ ಕಾಮಕಸ್ತೂರಿ ಬೀಜ, ಗೋಂದು, ಸ್ವಲ್ಪ ಕಲ್ಸಕ್ರೆನ ಹಾಕ್ಕೊಂಡು ನೆನೆ ಹಾಕ್ಕೊಂಡಿರ್ತೀನಿ. ಮಾರನೇ ದಿನ ಬೆಳಿಗ್ಗೆ ಕಾಫಿ ಟೀ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಾನು ಮತ್ತು ಮನೇಲಿರುವಂತಹ ಮಕ್ಕಳು, ಹಸ್ಬೆಂಡ್ ಎಲ್ಲ ಇದನ್ನೇ ತಗೊಳ್ತೀವಿ. ಸೋಮವಾರ ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಅವ್ರು ಇಷ್ಟಪಟ್ಟು ತಿನ್ನುವಂತಹ ಕಾರ್ನ್ ಚೀಸ್ ದೋಸೆನ ಮಾಡ್ತಾಯಿದ್ದೆ. ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಕೆಂಪು ಚಟ್ನಿನ ಮಾಡಿದ್ದೆ. ಅಂದರೆ ಗಾಡಿ ಈಸ್ಲೆಲ್ಲ ಮಾಡ್ತಾರಲ್ಲ, ಅವ್ರು ಕೆಂಪು ಚಟ್ನಿ ಮಾಡಿದರು. ಸೊ ಅದನ್ನೇ ನೋಡ್ಕೊಂಡು ಮಾಡಿದ್ದೆ. ಕೆಂಪು ಚಟ್ನಿ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸೇಮ್ ನಾವು ಈ ಹೊರಗಡೆ ಎಲ್ಲ ಮಸಾಲೆ ದೋಸೆ ತಿಂದಾಗ ಕೆಂಪು ಚಟ್ನಿ ಯಾವ ರೀತಿ ಫ್ಲೇವರ್ ಬರುತ್ತೆ ಅದೇ ರೀತಿಯೇ ಇತ್ತು. ತಿಂಡಿನೆಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ಮಾಡಿ ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಹಾಗೆ ತರಕಾರಿ ಪಲ್ಯ ಜೊತೆಗೆ ಮೆಂತ್ಯ ಮುದ್ದೆನ ಮಾಡ್ಕೊಂಡಿದ್ದೆ. ಊಟನೆಲ್ಲ ಮುಗಿಸ್ಕೊಂಡು ವಿಡಿಯೋ ಎಡಿಟಿಂಗ್ ಕೆಲಸನೆಲ್ಲ ಮಾಡಿ ವಾರ್ಡ್ರೋಬ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ. ಇದರದ್ದು ಕಂಪ್ಲೀಟ್ ವ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮು ಮತ್ತು ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ.